ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಪ್ರೇಮ್ಸ್ ಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ಎಪಿಸೋಡ್ನಲ್ಲಿ ನಾವು ಯೂಟ್ಯೂಬ್ನ ಒಂದು ಹೊಸ ಮೊನೆಟೈಸೇಷನ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದ ಬೆಲ್ ಐಕಾನ್ ನಮಗೆ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲು ಯಾವ ರೀತಿ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ನಲ್ಲಿ ಮೊನಿಟೈಸೇಷನ್ ಮಾಡಬೇಕಂದ್ರೆ ಯಾವೆಲ್ಲ ಕ್ರೈಟೇರಿಯಾ ಇತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ. 365 ಡೇಸ್ ಒಳಗೆ, ಅಂದರೆ ಒಂದು ವರ್ಷದ ಒಳಗಡೆ 365 ದಿನದ ಒಳಗಡೆ, ಕರೆಕ್ಟಾಗಿ 365 ದಿನಗಳ ಒಳಗೆ ನಮ್ಮ 1000 ಸಬ್ಸ್ಕ್ರೈಬರ್ಸ್ ಹಾಗೂ 4000 ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು ಅಂತ ಆ ಒಂದು ಕ್ರೈಟೇರಿಯಾ ಇತ್ತು. ಅದು ನಿಮ್ಗೆ ಎಲ್ರಿಗೂ ಗೊತ್ತು, ಇವಾಗಲೂ ಅದೇ ಇದೆ. ಆದರೆ ಕೆಲವು ಜನ ಏನು ಕನ್ಫ್ಯೂಸ್ ಮಾಡ್ಕೊತಿದ್ದಾರೆ ಅಂದರೆ ಇಲ್ಲಿ ಎಲ್ಲ ಒಂದು ಕ್ರೈಟೇರಿಯಾ ಚೇಂಜ್ ಆಗಿದೆ ಅಂತ ತಿಳ್ಕೊತಾರೆ. ಆ ರೀತಿ ಯಾವುದೇ ಇಲ್ಲ. ಯೂಟ್ಯೂಬ್ನ ಅಪ್ಡೇಟ್ ಪ್ರಕಾರ ಏನಪ್ಪ ಅಂದರೆ, ನೀವು ಯಾವುದಾದ್ರೂ ಒಂದು ವೀಡಿಯೋನ ಪಬ್ಲಿಕಲ್ಲಿ ಇಟ್ಬಿಟ್ಟು ಆಮೇಲೆ ಒಂದು 4-5 ತಿಂಗಳಾದ ನಂತರ ಅಥವಾ ಒಂದು ಆಮೇಲಿಂದ ಅದಕ್ಕೆ ಪ್ರೈವೇಟು ಅಥವಾ ಅನ್ಲಿಸ್ಟೆಡ್ ಮಾಡಿದ್ರೆ ಆ ಒಂದು ವಾಚ್ ಟೈಮ್ ಕೌಂಟ್ ಆಗಲ್ಲ ಅಂತ ಮಾತ್ರ ಯೂಟ್ಯೂಬ್ ಹೇಳಿದೆ. ಯಾವುದೇ ರೀತಿಯ ಬೇರೆ ಒಂದು ಕ್ರೈಟೇರಿಯಾ ಇಲ್ಲಿ ಯಾವುದೂ ಇಲ್ಲ. ಆಮೇಲೆ ಒಂದು ಪ್ರೈವೇಟ್ ಮಾಡಿದ್ರೆ ಇಲ್ಲಿ ವಾಚ್ ಟೈಮ್ ಕೌಂಟ್ ಆಗೋಲ್ಲ, ಹಾಗೂ ಆ ವಿಡಿಯೋನ ನೀವೇನಾದರೂ ಡೆಲೀಟ್ ಮಾಡಿದ್ರೆ ಇಲ್ಲಿ ವಾಚ್ ಟೈಮ್ ಕೌಂಟ್ ಆಗೋಲ್ಲ. ಅದಕ್ಕೆ ಬಿಟ್ಟು ನೀವು ಮತ್ತೆ ಅದನ್ನು ಪ್ರೈವೇಟ್ ಮಾಡಿಕೊಂಡ್ರೂ ಕೂಡ ಅಲ್ಲಿ ನಿಮಗೆ ಒಂದು ವಾಚ್ ಟೈಮ್ನ ಕವರ್ ಆಗೋದಿಲ್ಲ ಅಂತ ಯೂಟ್ಯೂಬ್ ಹೇಳಿದೆ. ಹಾಗೂ ಲೈವ್ ವಿಡಿಯೋ ವಾಚ್ ಟೈಮ್ ಕವರ್ ಆಗಲ್ಲ ಅಂತ ಹೇಳಿದೆ. ತುಂಬ ಇಂಪಾರ್ಟೆಂಟ್ ವಿಷಯ, ಅದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಲೈವ್ ವಿಡಿಯೋ ವಾಚ್ ಟೈಮ್ ಕವರ್ ಆಗಲ್ಲ ಅಂತ ಹೇಳಿದೆ. ಲೈವ್ ವಿಡಿಯೋ ವಾಚ್ ಟೈಮ್ ಕವರ್ ಆಗುತ್ತೆ, ಆದರೂ ಆಗಲ್ಲ. ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟಾಗಿ ಹೇಳ್ತೀನಿ ಕೇಳಿ. ನೀವು ನಾರ್ಮಲಾಗಿ ಎಲ್ಲರ ಥರ ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಮಾಡಿದ್ರೆ ಅಲ್ಲಿ ನಿಮ್ಮ ವಾಚ್ ಟೈಮ್ ಕೌಂಟ್ ಆಗುತ್ತೆ. ಆಮೇಲೆ ಆ ಲೈವ್ ಸ್ಟ್ರೀಮ್ ವಿಡಿಯೋ ಆಗಿ ನಿಮ್ಮ ಚಾನಲ್ಗೆ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಮೇಲೆ ಅದು ಕೂಡ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ, ವಾಚ್ ಟೈಮ್ ಕವರ್ ಆಗುತ್ತೆ, ವಾಚ್ ಟೈಮ್ ಕೌಂಟ್ ಆಗುತ್ತೆ. ವಾಚ್ ಟೈಮ್ ಕೌಂಟ್ ಯಾವುದಾಗಲ್ಲ ಅಂದರೆ, ನೀವು ಯಾವುದೇ ಒಂದು ವೀಡಿಯೋನ ಲೈವ್ನಲ್ಲಿ ಬಿಡ್ತೀರಿ ನೋಡಿ, ಆ ಒಂದು ಲೈವ್ನಲ್ಲಿ ಬಿಟ್ಟಿರುವಂಥ ವೀಡಿಯೋನ ಒಂದು ವಾಚ್ ಟೈಮ್ ಕೌಂಟ್ ಆಗೋದಿಲ್ಲ. ಇವಾಗ ಯೂಟ್ಯೂಬಲ್ಲಿ ನೀವು ನೋಡಿರ್ಬೋದು, ಕೆಲವೊಂದು ಮೂವಿಗಳಿರ್ತವೆ ನೋಡಿ, ಮೂವಿಗಳು ಲೈವ್ನಲ್ಲಿ ಯೂಟ್ಯೂಬ್ನಲ್ಲಿ ಲೈವ್ ನಡೀತಾ ಇರ್ತವೆ. ಆ ಥರ ಯಾವುದೇ ಒಂದು ವೀಡಿಯೋನ ನೀವು ಲೈವ್ ಆಗಿ ಯೂಟ್ಯೂಬ್ನಲ್ಲಿ ಸ್ಟ್ರೀಮ್ ಮಾಡಿದ್ರೆ ಅದಕ್ಕೆ ವಾಚ್ ಟೈಮ್ ಕೌಂಟ್ ಆಗೋದಿಲ್ಲ ಅಂತ ಮಾತ್ರ ಯೂಟ್ಯೂಬ್ ಹೇಳಿದೆ. ಅದೇ ರೀತಿ ಯಾವುದೇ ಒಂದು ಲೈವ್ ಸ್ಟ್ರೀಮ್ಗೆ ನಾವು ಸಿಂಪಲ್ ಆಗಿರೋ ಲೈವ್ ಸ್ಟ್ರೀಮಿಗೆ ವಾಚ್ ಟೈಮ್ ಕವರ್ ಆಗಲ್ಲ ಅಂತ ಹೇಳಿಲ್ಲ ಯೂಟ್ಯೂಬು. ನಾರ್ಮಲಾಗಿ ನಾವು ಲೈವ್ ಸ್ಟ್ರೀಮ್ ಮಾಡಿದ್ರೆ ಅಲ್ಲಿ ವಾಚ್ ಟೈಮ್ ಕವರ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ಹೊಸ ಅಪ್ಡೇಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೂ ಎಲ್ಲ ಕಡೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.